ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಲೋ, ಕಂಗ್ರಾಟ್ಸ್. ಥ್ಯಾಂಕ್ಸ್ ಮಾವ. ಕಂಗ್ರಾಟ್ಸ್ ಕಣೋ. ಥ್ಯಾಂಕ್ಸ್ ಅಜ್ಜಿ. ಕಂಗ್ರಾಟ್ಸ್ ಕಣೋ. ಥ್ಯಾಂಕ್ ಯು. ಅಷ್ಟು ಕಷ್ಟಪಟ್ಟು ರಥ ಮಾಡ್ದಲ್ಲ, ಸಾಧಿಸ್ಬಿಟ್ಟೆ. ಅದ್ರ ಫಲ ಸಿಕ್ಬಿಡ್ತು. ನೋಡ್ದ್ಯಾ, ಈ ಪಿಳ್ಳೆ ಸೊಳ್ಳೆನ ಚ್ಯೂಟ್ ಮುಡ್ತೀನಿ ಅಂತ ಹೇಳ್ತಾ ಇದ್ದೆ. ಈಗ ಸೊಳ್ಳೆನೂ ಪ್ರೆಗ್ನೆಂಟ್ ಆಗ್ತಿದೆ. ನೀನು ಕಾಂಪಿಟೇಷನ್ ಕೊಡ್ತಿದೆ. ಚಿಕ್ಕಿ, ಕಂಗ್ರಾಟ್ಸ್ ಅಮ್ಮ ಪೂಜಾ. ಥ್ಯಾಂಕ್ ಯು ಬಾಬಾ. ಪೂಜಾ, ಅಂತೂ ಇಂತೂ ನಮ್ಮ ಮನೆ ಬೆಳಗೋ ವಂಶದ ಕುಡಿ ಅಂತ ಅಂದ್ಬಿಟ್ಟಮ್ಮ. ಕಂಗ್ರ್ಯಾಚುಲೇಷನ್ಸ್. ನನ್ನ ತಾತನ ಮಾಡ್ಬಿಟ್ಟಿಯಲ್ಲಮ್ಮ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಮುತ್ತನಂತ ಒಂದ್ ಮಗುನ್ ಹೇರು. ನೋಡಿದ್ಯಾ, ನೋಡಿದೆ ಅವ್ರ ಸಂಭ್ರಮನ. ಕಂಗ್ರಾಟ್ಸ್ ಪೂಜಾ. ಥ್ಯಾಂಕ್ ಯು ಬಾಬಾ. ಥ್ಯಾಂಕ್ ಯು. ಅದಕ್ಕೆ ನಿಮಗೂ ಕೂಡ ಕಂಗ್ರಾಟ್ಸ್. ಅಲ್ಲ ಕೊಡೋ ಕಾರಣ, ಪೂಜಾ ಪ್ರೆಗ್ನೆಂಟ್ ಆದ್ರೆ ಸೇವಂತಿಗೆ ಕಂಗ್ರಾಚುಲೇಷನ್ ಹೇಳ್ತಾ ಇದ್ಯಾ? ಅದು ಕಾರಣ ಇದೆ. ಪೂಜಾಗೆ ಮಗು ಆಗ್ಬೇಕು ಅಂತ ಸೇವಂತಿ ಅದಕ್ಕೆ ಅದೆಷ್ಟು ಕಷ್ಟಪಟ್ಟರು ಗೊತ್ತಾ? ತಲೆ ಮೇಲೆ ಬೆಂಕಿ ಹೊತ್ಕೊಂಡು ನಡೆದ್ರು, ಕಾಲಿಗೆ ಗ್ಲಾಸ್ ಪೀಸ್ ಚುಚ್ಚಿದ್ರು, ಕೊಂಡ ಹಾಯ್ದ್ರು. ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟು ವ್ರತ ಎಲ್ಲ ಮಾಡ್ತಾನೆ ಇರ್ಲಿಲ್ಲ. ಅಷ್ಟೊಂದು ಕಷ್ಟಪಟ್ಟಿರೋದಕ್ಕೆ ಇವತ್ತು ಮಗು ಆಗ್ತಿರೋದು. ಅವ್ರು ಮಾಡಿರೋ ತ್ಯಾಗನ ಯಾವತ್ತೂ ಮರೆಯಕ್ಕಾಗಲ್ಲ. ನಿಜ ಬಾಬಾ. ನಾನು ಇಂಥ ಅಕ್ಕನ ಪಡೆಯಕ್ಕೆ ಪುಣ್ಯ ಮಾಡಿದ್ದೆ. ಥ್ಯಾಂಕ್ಸ್ ಅಕ್ಕ. ಪೂಜಾ, ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನೀನಲ್ಲ, ನಾನು. ನನ್ನ ಮಗುನ್ ಕಳ್ಕೊಂಡಾಗಿದ್ದ ನಾನು ಎಷ್ಟು ಒದ್ದಾಡಿದ್ದೀನಿ ಗೊತ್ತಾ? ಆ ನೋವು ಈ ಕ್ಷಣಕ್ಕೆ ಮಾಯ ಆಗೋಯ್ತು. ಇನ್ನಿಂಗ್ ಮಗು ಆಗ್ಬಿಟ್ರೆ ಪೂರ್ತಿ ನೋವನ್ ಮರ್ತ್ಬಿಡ್ತೀನಿ. ನೋಡಿದ್ಯೇನೆ, ಅವಳು ಮಗು ಹುಟ್ಟಿದ್ರೆ ಇವಳು ಸರಿ ಹೋಗ್ತಾಳಂತೆ, ಪೂರ್ತಿ ಸರಿ ಹೋಗ್ತಾಳಂತೆ. ಹಲೋ ಹಲೋ ಹಲೋ, ನಾವು ಇದೀವಿ. ನಮಗೂ ಸ್ವಲ್ಪ ಮಾತಾಡಕ್ಕೆ ಅವಕಾಶ ಕೊಡಿ. ಬನ್ನಿ ಬನ್ನಿ. ಅದಕ್ಕೆ ಪ್ಲೀಸ್. ಓಕೆ. ಪೂಜಾ, ನಾನು ಅಪ್ಪ ಆಗ್ತಾ ಇಳ್ಸ ಅವಳ. ಬುದ್ಧಿ ಇಲ್ವೇನೋ? ಬಸರು ಹುಡುಗಿನ ಹಾಗೆ ತರ ತುಂಬಾ ಸೂಕ್ಷ್ಮವಾಗಿ ನೋಡ್ಕೋಬೇಕು. ನಮ್ಮ ವಂಶದ ಕುಡಿ ಅವಳ ಹೊಟ್ಟೆಲ್ ಬೆಳೀತಾ ಇದೆ. ಸಾರಿ ಅಜ್ಜಿ. ಆಹಾ, ಈ ಮನೆಯಲ್ಲಿ ಕಿರಿ ಮಗನೆ ಮೊದಲು ಕ್ರಿಕೆಟ್ ಟೀಮ್ ಕಟ್ಟೋ ತರ ಇದೆ. ಸುಮ್ನಿರಿ ಮಾವ. ಆಹಾ, ಸುಮ್ನಿರಿ ಅಂತ ಸಾಧಿಸ್ಬಿಟ್ಟಿದ್ಯಲ್ಲಪ್ಪ. ಈಗ್ಲೇ ಎತ್ತು ಮೆರೆಸ್ತಿದ್ದಾರೆ. ಇನ್ನು ವಂಶದ ಕುಡಿನ ಎತ್ಕೊಟ್ರೆ ಅವಳ ಮಹಾರಾಣಿ ತರ ಮೆರೆಸ್ತಾರೆ. ನೀನು ಅವ್ರ ಕಾಲ್ ಕಸ. ಇದ್ರ ಕ್ರೆಡಿಟು ಸೇವಂತಿಗೆ ಹೋಗ್ತಿದೆ.
ನೀನ್ ಉರಿತಿಲ್ವೇನೆ? ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ನನಗೆ ಸಿಟ್ಟು ತರಿಸ್ಬೇಡಿ, ಮೊದಲೇ ಉರ್ದೋಗ್ತಿದೆ. ನಾನು ಉರಿಸ್ತಾ ಇದ್ರು ಇನ್ ಸ್ವಲ್ಪ ದಿನ ಎಲ್ಲರೂ ಉರಿಸ್ತಾರೆ. ನೋಡ್ತಾ ಇರು, ನಿನ್ ಲಕ್ಕ ಅವಳಿಗೋಗುತ್ತೆ. ನೀನುಟ್ಟು ಪಟಾಕಿ. ಹೆಸ್ರಿಗೆ ಮಾತ್ರ ಹಿರಿ ಸೊಸೆ, ಬಾಯ್ ಬಡ್ಕೋಬೇಕು. ನನ್ನ ಬಂಗಾರಿ ಅನುಪುಟ್ಟಿ, ನೀನೇ ನನ್ನ ಮಗಳು ಅಂತ ಗೊತ್ತಾಗದೆ ಎಷ್ಟೆಲ್ಲ ಕಾಟ ಕೊಟ್ಬಿಟ್ಟೆ, ಎಷ್ಟೆಲ್ಲ ಕಷ್ಟ ಕೊಟ್ಬಿಟ್ಟೆ. ಛೇ, ಎಂತ ಪಾಪಿ ಅಪ್ಪ ನಾನು. ಕ್ಷಮೆ ಕೇಳೋದಕ್ಕೂ ಅರ್ಹನಲ್ಲ. ಅಂತ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ಆದ್ರೆ ಆದ್ರೆ ಇನ್ ಮುಂದೆ ಪುಟ್ಟಿ ಯಾವುದೇ ತರದ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊತೀನಿ. ಹೋಗಿ ಹೋಗಿ ನಿನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಬಿಟ್ಟಲ್ಲ ನಾನು. ನನ್ನ ಕೈಗೆ ಸಿಕ್ತಿರೋ ನನ್ನ ಮಗಳನ್ನ ನನ್ನ ಕೈಯಾರೆ ಕೊಂದು ಎಂತ ಪಾಪ ಕಟ್ಕೊತಿದ್ದೆ ನಾನಲ್ವಾ. ನನ್ನ ಚರ್ಮಕ್ಕಿಷ್ಟು. ಆದ್ರೆ ಬುಡ್ಡಿ, ಇನ್ನು ಮುಂದೆ ನಿನ್ನನ್ನು ನಾನು ಕಳ್ಕೊಳ್ಳಲ್ಲ ಬುಡ್ಡಿ. ನೋಡು ಹೇಗಿರುತ್ತೆ ಅಂತ ವಿಧಿಯಾಟ. ಇಷ್ಟು ದಿನ ನಾನು ಯಾರನ್ನ ದ್ವೇಷಿಸ್ತಿದ್ನೋ ಅವಳೇ ನನ್ನ ಮಗಳು. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಬುಡ್ಡಿ? ಸೇವಂತಿ, ತುಂಬಾ ಖುಷಿ ಆಗ್ತಿದೆ. ನೋಡು, ಈ ಖುಷಿನ ನಾನು ಪ್ರಿಯ ಹತ್ರ ಹಂಚ್ಕೋಬೇಕು. ಸೇವಂತಿನ ನನ್ನ ಮಗಳು ಅಂತ ಹೇಳ್ಬೇಕು ಅವಳಿಗೆ. ಒಂದ್ ನಿಮಿಷ ಇರು, ಒಂದ್ ನಿಮಿಷ.